ಇವರು ಬಂದು ಅಡುಗೆನ ಗ್ಯಾಸ್ ಅಲ್ಲಿ ಮಾಡಲ್ಲ, ಸೌದೆ ಒಲೆನಲ್ಲಿ ಮಾಡ್ತಾರೆ. ಶಿವಣ್ಣ ಅವ್ರಿಗೂ ನಾವು ಇಲ್ಲಿ ಪಾರ್ಸಲ್ ಊಟ ಕೊಟ್ಟು ಕಳ್ಸಿದ್ದೀನಿ. ದರ್ಶನ್ ಅವ್ರಿಗಂತೂ ಲೆಕ್ಕಕ್ಕೆ ಇಲ್ಲ. ಈ ಹೋಟೆಲ್ ಏನಕ್ಕೆ ಫೇಮಸ್ ಅಂತಂದ್ರೆ ನಾಟಿ ಊಟಕ್ಕೆ ಸೂಪರ್ ಹೋಟೆಲ್. ನಾಟಿ ರುಚಿಗೆ ಮನಸೋತ್ ಹೋಗಿದ್ದೀರಾ? ಮನೆಯ ಅಡುಗೆಯಂತ ಶುದ್ಧತೆ, ಹಳ್ಳಿಯ ಸುವಾಸನೆ, ನೈಜ ನಾಟಿ ಊಟ ಬೇಕಾ? ಅಂದ್ರೆ ನಿಮ್ಮ ಹುಡುಕಾಟಕ್ಕೆ ಅಂತ್ಯ ಇಲ್ಲೇ ಇದೆ. ಚಾಮುಂಡೇಶ್ವರಿ ಫಿಶ್ ಲ್ಯಾಂಡ್ ಮತ್ತು ಹೋಟೆಲ್. ಇಲ್ಲಿ ನಾಟಿ ಊಟ ಅಂದ್ರೆ ಫುಲ್ ಫೇಮಸ್, ಫುಲ್ ರುಚಿ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ 2 ವಿಧದ ಊಟ ಲಭ್ಯ. ಎಲ್ರಿಗೂ ಇಷ್ಟ ಆಗುವಂತೆ ಕುಟುಂಬದ ಎಲ್ಲ ಸದಸ್ಯರಿಗೂ ತೃಪ್ತಿ ಕೊಡೋ ಊಟ ಇಲ್ಲಿ ಸಿಗುತ್ತೆ. ತಾಜಾ ಮೀನು ಕರಿಗಳು, ರುಚಿಯಾದ ಚಿಕನ್, ಕ್ರಿಸ್ಪಿ ಮತ್ತು ಜ್ಯೂಸಿ ಚಿಕನ್ ಚಾಪ್ಸ್, ಮಸಾಲೆ ತುಂಬಿದ ಮಟನ್ ಕರಿಗಳು, ಎಲ್ಲವೂ ಹೋಮ್ ಮೇಡ್ ಸ್ಟೈಲ್ ಅಡುಗೆ. ಶುದ್ಧತೆ, ಗುಣಮಟ್ಟ ಮತ್ತು ಆರೋಗ್ಯಕ್ಕೆ ಮೊದಲ ಆದ್ಯತೆ. ಇಲ್ಲಿ ಊಟ ಅಂದ್ರೆ ಮತ್ತೊಂದು ಲೆವೆಲ್. ಬಾಳೆ ಎಲೆ ಊಟ, ಹಳ್ಳಿಯ ನೆನಪು ತರೋ ರುಚಿ. ಕುಟುಂಬದ ಜೊತೆ ಊಟಕ್ಕೆ, ಸ್ನೇಹಿತರ ಜೊತೆ ಸವಿಯಲು, ಪ್ರಯಾಣದ ಮಧ್ಯೆ ನಿಲ್ಲೋಕೆ ಎಲ್ಲಕ್ಕೂ ಇದೇ ಸರಿಯಾದ ಆಯ್ಕೆ. ನಾಟಿ ಸ್ಟೈಲ್ ಊಟ ತಿನ್ನಬೇಕಂದ್ರೆ ಯೋಚನೆ ಬೇಡ, ನೇರವಾಗಿ ಇಲ್ಲಿಗೆ ಬನ್ನಿ. ಸ್ಥಳ ಕೊಳ್ಳೇಗಾಲ ಮುಖ್ಯ ರಸ್ತೆ, ಮಳವಳ್ಳಿ ಟೌನ್. ಮತ್ತಷ್ಟು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ವೀಕ್ಷಕರೇ, ಇವತ್ತು ನಾನು ಚಾಮುಂಡೇಶ್ವರಿ ಫಿಶ್ ಲ್ಯಾಂಡ್ ಹೋಟೆಲ್ ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಈ ಹೋಟೆಲ್ ಏನಕ್ಕೆ ಫೇಮಸ್ ಅಂತಂದ್ರೆ ನಾಟಿ ಊಟಕ್ಕೆ ಸೂಪರ್ ಹೋಟೆಲ್. ನೀವೇನಾದ್ರೂ ಬೆಂಗಳೂರು ಟುವರ್ಡ್ಸ್ ಕೊಳ್ಳೇಗಾಲ ಅಥವಾ ಮಳವಳ್ಳಿ ಈ ಸರೌಂಡಿಂಗ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಾಟಿ ಸ್ಪೆಷಲ್ಗೆ ಈ ಹೋಟೆಲ್ ಸೂಪರ್ ಆಗಿದೆ. ವೀಕ್ಷಕರೇ, ಈ ಹೋಟೆಲ್ಲು ನಾಟಿ ಊಟಕ್ಕೆ ಫೇಮಸ್ ಅಂತ ಹೇಳಿದೆ. ಆ ಫೇಮಸ್ಗೆ ನೀವು ಕೋಳಿನೇ ನೋಡ್ತಿರ್ಬೋದು. ಇಲ್ಲಿ ಕೋಳಿನೇ ತಂದು ಹೋಟೆಲ್ ಮುಂದೆ ನಿಲ್ಸಿದ್ದಾರೆ. ಇನ್ನೊಂದು ಈ ಹೋಟೆಲ್ ಅಲ್ಲಿ ಫೇಮಸ್ ಏನಂದ್ರೆ ಇವರು ಬಂದು ಅಡುಗೆನ ಗ್ಯಾಸ್ ಅಲ್ಲಿ ಮಾಡಲ್ಲ, ಸೌದೆ ಒಲೆನಲ್ಲಿ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಯಾರನ್ನೋ ಕರ್ಕೊಬಂದು ಯಾರು ಅಡುಗೆ ಮಾಡ್ಸಲ್ಲ, ಹೋಮ್ ಮೇಡ್ ಫೀಲ್ ತರ. ಅಂದ್ರೆ ಹೋಟೆಲ್ ಓನರೇ ಕೂಡ ಅವರೇನೆ ನೀಟಾಗಿ ಸೌದೆ ಒಲೆನಲ್ಲಿ ಕುಕ್ ಮಾಡ್ತಾರೆ. ಇದು ಈ ಹೋಟೆಲ್ ಅಲ್ಲಿ ತುಂಬಾ ಫೇಮಸ್. ಪ್ರೈಸ್ ವೈಸ್ ನೋಡ್ತೀನಿ ಅಂದ್ರೆ ತುಂಬಾ ಚೀಪ್ ಇದೆ. ಒಳ್ಳೆ ಬೆಸ್ಟ್ ಪ್ರೈಸ್, ವೆರಿ ಲೆಸ್ ಪ್ರೈಸ್ ಅಲ್ಲಿ ನಿಮ್ಗೆ ಬೊಂಬಾಟ್ ಊಟ ಸಿಗುತ್ತೆ ಅಂತ ಹೇಳ್ಬೋದು ಈ ಹೋಟೆಲ್ ಅಲ್ಲಿ. ಓಕೆ ಸರ್, ಏನು ಲೈಕ್ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ ನಡೆಸ್ತಾ ಇದ್ದೀರಾ? 11 ವರ್ಷದಿಂದ ಹೋಟೆಲ್ ನಡೆಸ್ತಾ ಇದೀವಿ. ಇಲ್ಲಿ ರಾಸಾಯನಿಕ ಮುಕ್ತ ಆಹಾರ, 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತೀವಿ. ಬಾಳೆ ಎಲೆ ಊಟ ಕೊಡ್ತೀವಿ. ಸ್ವಚ್ಛತೆ, ನಾವೇ ಮನೆ ಹೋಮ್ ಮೇಡ್, ನಮ್ಮ ಮಿಸಸ್ ಅಡುಗೆ ಮಾಡ್ತಾರೆ, ನಾವು ಸಪ್ಲೈ ಮಾಡಿ ಐಟಮ್ ತಗೋಬರ್ತೀವಿ. ಇಲ್ಲಿ 11 ವರ್ಷದಿಂದ ನಮ್ಗೆ ಯಾವ್ದೇ ತರದ್ದು ಬಿಸ್ನೆಸ್ ಪ್ರಾಬ್ಲಮ್ ಇಲ್ಲ. ಸೊ ಏನ್ ಮನೆಯಲ್ಲಿ ಹೆಂಗ್ ಮಾಡ್ತಾರೆ ಅದರಿಂದ ಮನೇಲಿ ಹೆಂಗ್ ಮಾಡ್ತಾರೆ ಸೇಮ್ ಅದೇ ತರ ಊಟ. ಓಕೆ, ಈಗ ಜನರು ಬರ್ಬೇಕು ಅಂದ್ರೆ ಏನಕ್ಕೆ ಫೇಮಸ್ ಅಂತ ಹೇಳ್ತೀರಾ ನಿಮ್ ಹೋಟೆಲ್? ಸರ್, ನಮ್ಮ ಹೋಟ್ಲಿಗೆ ಇನ್ನೊಂದು ಹೆಸರು ಇದೆ, ಬೆಂಕಿ ಡಾಬಾ ಅಂತ. ಯಾವುದು? ಬೆಂಕಿ ಡಾಬಾ ಅಂತ. ಬೆಂಕಿ ಡಾಬಾ ಯಾಕ ಹೆಸರು ಬಂತು? ಅದು ನನ್ನ ಅಡ್ಡ ಹೆಸರು ಬೆಂಕಿ ಅಂತ, ಹಾಗಾಗಿ ಹಂಗೆ ಹೇಳ್ತಾರೆ. ನಮ್ಮ ಹೋಟ್ಲು ಬಂದು ಚಾಮುಂಡೇಶ್ವರಿ ಫಿಶ್ ಲ್ಯಾಂಡ್ ಅಂತ. ಹೌದು, ಕೊಳ್ಳೇಗಾಲ ಮೇನ್ ರೋಡ್ ಅಲ್ಲಿ ಇರೋದು. ಸಿಂಸಾ, ಬ್ಲಫ್, ಗಗನಚುಕ್ಕಿ, ಬರ್ಚುಕ್ಕಿ, ತಲಕಾಡ್ಗೆ ಹೋಗೋ ರಸ್ತೆಯಲ್ಲಿ ಇರೋದು. ಓಕೆ, ಯಾರಾದ್ರೂ ಟ್ರಿಪ್ ಟ್ರಾವೆಲರ್ ಈ ಕಡೆ ಪ್ಲಾನ್ ಮಾಡ್ತಾರೆ ನಿಮ್ಮ ಹೋಟೆಲ್ಗೆ ಈಸಿಯಾಗಿ ವಿಸಿಟ್ ಮಾಡ್ಬೋದು? ಈಸಿಯಾಗಿ ವಿಸಿಟ್ ಮಾಡ್ಬೋದು. ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ಈಸಿಯಾಗಿ ವಿಸಿಟ್ ಮಾಡ್ಬೋದು. ಓಕೆ, ಈಗ ನಿಮ್ಮ ಹೋಟೆಲ್ ಅಲ್ಲಿ ಏನ್ ಆಫರ್ ಕೊಡ್ತೀರಾ ಸರ್, ಇನ್ ಕೇಸ್ ಯಾರಾದ್ರು ಈ ಸೈಡ್ ಬರ್ತಾರೆ ಅಂದ್ರೆ? ಸರ್, ಆಫರ್ ಅಂದ್ರೆ ಎಲ್ಲ ಕಮ್ಮಿ ರೇಟ್ ಆಯ್ತಲ್ಲ. ಆಫರ್ ಕಮ್ಮಿ ರೇಟ್ ಆಯ್ತಲ್ಲ. 50 ರೂಪಾಯಿ ಅನ್ಲಿಮಿಟೆಡ್ ಊಟ ಕೊಡ್ತೀವಿ, ಬಾಳೆ ಎಲ್ಲ ಊಟ. 50 ರೂಪಾಯಿ ಕೊಡ್ತೀರಾ? ಹೌದು. ಏನಕ್ಕೆ ಅಷ್ಟು ಕಮ್ಮಿ ಕೊಡ್ಬೇಕು ಅಂತ ಥಾಟ್ ಬಂದ್ ನಿಮ್ಗೆ? ಸರ್, ಸತ್ಯದ ನಡೆಗೆ, ಧರ್ಮದ ಕಡೆಗೆ, ನ್ಯಾಯ, ನೀತಿ, ಸಹನೆ, ಸಹಾನುಭೂತಿ, ಈ 5 ಪಂಚಮಾಣದಲ್ಲಿ ಒಂದ್ರಲ್ಲಿ ಬದುಕಬೇಕು ಅನ್ನೋ ಒಂದು ಛಲ. ಓಕೆ, ಸೊ 50 ರೂಪಾಯಿಗೆ ಅನ್ನ ಹಾಕ್ಬೇಕು ಜನರಿಗೆ, ಅನ್ಲಿಮಿಟೆಡ್ ಸರ್. ಅವ್ರ ತೃಪ್ತಿನೇ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್. ಹೌದು ಸರ್, ನಿಮ್ ಕಿಚನ್ ಬಗ್ಗೆ ಹೇಳಿ ಸರ್. ಸರ್, ಇಲ್ಲಿ ಓಪನ್ ಕಿಚನ್, ಇಲ್ಲಿ ಮುಚ್ಚುಮರೆ ಏನಿಲ್ಲ, ಸೌದೆ ಒಲೆ ಊಟ. ಆಯ್ತಾ? ನಾವು ರೆಡಿ ಯಾವತ್ತೇ ಫ್ರೆಶ್ ಆಗಿ ತಂದು ಫ್ರೆಶ್ ಆಗಿ ಮನೇಲಿ ಯಾವ ತರ ಮಾಡ್ತೀವಿ ಸೇಮ್ ಅದೇ ತರ ಅಡುಗೆ ಮಾಡೋದು. ಈಗ ನಮ್ಮ 11 ವರ್ಷದಿಂದ ನಮ್ಮ ಕಸ್ಟಮರ್ಸು ಬೆಂಗಳೂರು, ಯಾರು ದುನಿಯಾ ವಿಜಯ್, ಸುಮಾರು ಸಿನಿಮಾ ನಟರು, ರಾಜಕಾರಣಿಗಳು ಸುಮಾರು ಜನ ಬಂದು ಇಲ್ಲಿ ಊಟ ಮಾಡೋರೆ. ಶಿವಣ್ಣ ಅವ್ರಿಗೂ ನಾವು ಇಲ್ಲಿ ಪಾರ್ಸಲ್ ಊಟ ಕೊಟ್ಟು ಕಳ್ಸಿದ್ದೀನಿ. ದರ್ಶನ್ ಅವ್ರಿಗಂತೂ ಲೆಕ್ಕಕ್ಕೆ ಇಲ್ಲ, ಸುಮಾರು ಸತಿ ಕೊಟ್ಟು ಕಳ್ಸಿದ್ದೀನಿ. ಬುಲೆಟ್ ಪ್ರಕಾಶ್ ಅವರು ಸುಮಾರು ಜನ ಬಂದಿದ್ದಾರೆ ನಮ್ಮ ಹೋಟ್ಲಿಗೆ. ಮಳವಳ್ಳಿ ಸಾಯಿ ಕೃಷ್ಣ, ನಮ್ಮ ಸ್ನೇಹಿತರು, ನನ್ನ ಬಾಲ್ಯದ ಗೆಳೆಯ, ಅವರು ಸುಮಾರು ಸತಿ ಹೋಟ್ಲಿಗೆ ಬಂದಿದ್ದಾರೆ. ಹಂಗಾಗಿ ಇಲ್ಲೆಲ್ಲ ರಾಸಾಯನಿಕ ಮುಕ್ತವಾಗಿ ಅಡುಗೆ ಮಾಡ್ತಾ ಇದೀವಿ. ಓಪನ್ ಕಿಚನ್ ನೋಡಿ ಸರ್, ನೀವೇ ಇಲ್ಲೇನು ಮುಚ್ಚು ಮರ ಏನಿಲ್ಲ. ನಮ್ಮ ಮನೇಲಿ ಯಾವ ತರ ಅಡುಗೆ ಮಾಡ್ತೀವಿ ಅದೇ ತರ ಪ್ರತಿನಿತ್ಯ ಐಟಮ್ ತಗೋಬರ್ತೀವಿ, ಪ್ರತಿನಿತ್ಯ ಅಡುಗೆ ಮಾಡ್ತೀವಿ. ಅವಾಗಲೇ ಖಾಲಿ ಆಗುತ್ತೆ. ಖಾಲಿ ಆದ್ಮೇಲೆ ತಿರ್ಗಾ ಮಾಡಲ್ಲ. ಇದು ಇವ್ರು ನಮ್ಮ ಮಿಸಸ್ಸು, ಇವರೇ ಅಡುಗೆ ಮಾಡೋದು. ಆಯ್ತಾ? ನಾವು ಸಪ್ಲೈ ಮಾಡ್ತೀವಿ, ಅವ್ರು ಅಡುಗೆ ಮಾಡ್ತಾರೆ. ಸೊ ಅವರು ಅಡುಗೆ ಮಾಡೋದ್ರಿಂದ ರುಚಿ ಅಷ್ಟು ಚಂದ. ಹೌದು ಸರ್, ಹೌದು. ಸೇಮ್ ಮನೆಯಲ್ಲಿ ಏನು ಕುಕ್ ಅದೇ ಸರ್, ಅದೇ ಸೇಮ್ ಮನೆಯಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ಸರ್. 11 ವರ್ಷದ ಜರ್ನಿ ಹೇಗಿದೆ? ತುಂಬಾ ಚೆನ್ನಾಗೈತೆ ಸರ್.
11 ವರ್ಷದ ಸುಮಾರು ಇಲ್ಲ ಅಂತಂದ್ರೆ ನಮ್ಗೆ ಲಕ್ಷಾಂತರ ಕಸ್ಟಮರ್ಗಳು ಇದ್ದಾರೆ ಸರ್. ಸುಮಾರು ಜನ ನಾನು ಫೋನ್ ಹಿಡಿಯಲ್ಲ, ಅಷ್ಟೊಂದು ನಂಬರ್ಗಳು ಫೋನ್ ಮಾಡ್ತಾರೆ. ವೀಕ್ಷಕರೇ, ನಾನು ಚಾಮುಂಡೇಶ್ವರಿ ಫಿಶ್ ಲ್ಯಾಂಡ್ ಹೋಟೆಲ್ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅಂತಿದ್ದೆ. ಸೊ ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ. ನನ್ ಜೊತೆ ಚೆಫ್ ಅಂತ ಹೇಳ್ಬೋದು ಪ್ರಭು ಅವರಿದ್ದಾರೆ. ಸೊ ನಾನು ಅವಾಗ್ಲೇ ನಿಮ್ಗೆ ಹೇಳ್ದೆ, ಈ ಹೋಟೆಲ್ ಸ್ಪೆಷಾಲಿಟಿ ಏನಂದ್ರೆ ಸೌದೆ ಒಲೆನಲ್ಲಿ ಮಾಡುವಂತದ್ದು. ಹೌದಾ? ಹೌದು ಸರ್, ಸೌದೆ ಒಲೆ ನೋಡಿ. ಸೊ ಗ್ಯಾಸ್ ನ ಅವ್ರು ಯೂಸ್ ಮಾಡಲ್ಲ. ಸೇಮ್ ಲೈಕ್ ಮನೆಯಲ್ಲಿ ಅಡಿಗೆ ಹೇಗ್ ಮಾಡ್ತೀವಿ ಅದೇ ತರ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಡೆಲಿಜಿಯಸ್. ಹಳ್ಳಿನಲ್ಲಿ ನಾವು ನಾಟಿ ಸ್ಟೈಲ್ ನ ಹೇಗ್ ಮಾಡ್ತೀವಿ ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಮತ್ತೆ ಕಲರ್ ಹಾಕಂತದ್ದು, ಟೇಸ್ಟ್ ಪೌಡರ್ ಹಾಕಂತದ್ದು ಏನು ಸಿಗಲ್ಲ ಇಲ್ಲಿಗೆ. ಇವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಇಲ್ಲ, ತುಂಬಾ ಜನ ಬರ್ಬೇಕು ಇಲ್ಲಿ, ಜಾಸ್ತಿ ತುಂಬಬೇಕು ಅನ್ನೋದಿಲ್ಲ. ಸಿಂಪಲ್ ಆಗಿ ಇಷ್ಟು ಕ್ವಾಂಟಿಟಿ ಅಂತ ತಗೊಂಡ್ ಬರ್ತಾರೆ, ಇಷ್ಟನ್ನೇ ಮಾಡ್ತಾರೆ. ಏನಾದ್ರೂ ಒಂದು ಬಿಸ್ನೆಸ್ ಅಥವಾ ಏನಾದ್ರೂ ಕೆಲಸ ಸಕ್ಸಸ್ ಆಗಿರ್ಬೇಕಂದ್ರೆ ಅವ್ರದೇ ಆದಂತ ಪರಿಶ್ರಮ ಇರುತ್ತೆ, ಅವ್ರೊಂದು ಎಫರ್ಟ್ ಇರುತ್ತೆ. ಸೊ ಈ ಹೋಟೆಲ್ ಅಲ್ಲೂ ಕೂಡ ಹಾಗೇನೆ. ಈ ಹೋಟೆಲ್ ನಾನು ಅವಾಗಲೇ ಹೇಳ್ತಿದ್ದೆ, ಚಾಮುಂಡೇಶ್ವರಿ ಫಿಶ್ ಲ್ಯಾಂಡ್ ಅಂತ. ಈ ಹೋಟೆಲ್ ಪ್ರಾರಂಭ ಆಗಿ ಸುಮಾರು ಒಂದು 11 ವರ್ಷ ಆಗಿದೆ. ಈ 11 ವರ್ಷದ ಜರ್ನಿನಲ್ಲಿ ಒಂದು ಸಕ್ಸಸ್ ಹಿಂದೆ ಯಾರಿದ್ದಾರೆ ಅಂದ್ರೆ ರೇಣುಕಮ್ಮ ಅವರು ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಈ ಹೋಟೆಲ್ಗೆ ರೇಣುಕಮ್ಮನೇ ಫೇಮಸ್. ಯಾಕೆಂದ್ರೆ ಅವ್ರ ಕೈ ಊಟ ತಿನ್ನೋದಕ್ಕೆ ಕಮ್ಮಿ ಅಂದ್ರೂ ಒಂದು 10ರಿಂದ 20 ಕಿಲೋಮೀಟರ್ ಇಂದ ಜನ ಹುಡ್ಕೊಂಡ್ ಬರ್ತಾರೆ. ಅಷ್ಟು ಫೇಮಸ್ ಇದೆ ಹೋಟೆಲ್. ನೀವು ನೋಡ್ತಾ ಇರ್ಬೋದು, ರೇಣುಕಮ್ಮ ಅವರು ರಾಗಿ ಮುದ್ದೆನ ರೆಡಿ ಮಾಡ್ತಾ ಇದಾರೆ. ಸೊ ಹೀಗೆ ನಾಟಿ ಚಿಕನ್ ಸಾಂಬಾರ್ ಆಗಿರ್ಬೋದು, ಚಿಕನ್ ಫ್ರೈ ಆಗಿರ್ಬೋದು, ಚಿಕನ್ ಐಟಮ್ ಅಲ್ಲಿ ಎಲ್ಲಾ ತರದ್ದು, ಅದ್ರಲ್ಲಿ ನಾಟಿ ಚಿಕನ್ ಮತ್ತೆ ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಅವಾಗ ತಗೊಂಡ್ ಬಂದು ಪ್ರಿಪೇರ್ ಮಾಡಿ ಕೊಡೋದ್ರಲ್ಲಿ ಇವರು ನಂಬರ್ 1. ಮತ್ತೆ ಇಲ್ಲಿ ಏನಂದ್ರೆ ತುಂಬಾ ಕ್ವಾಂಟಿಟಿ ನಿಮ್ಗೆ ಸಿಗಲ್ಲ, ಒಂದು ಲಿಮಿಟೆಡ್ ಕ್ವಾಂಟಿಟೀಸ್ ಇರುತ್ತೆ. ಅಟ್ ಎ ಟೈಮ್ ಅಲ್ಲಿ ಕಮ್ಮಿ ಅಂದ್ರು ಒಂದು 30 ಜನ, 40 ಜನ, 50 ಜನಕ್ಕೆ. ಇನ್ನ ಜಾಸ್ತಿ ಬೇಕು ಅಂದ್ರೂ ಕೂಡ ಇವರು ಮಾಡ್ಕೊಳ್ತಾರೆ. ಇಲ್ಲಿ ನಂಬರ್ ಕೊಟ್ಟಿರೋದಕ್ಕೆ ಕಾಲ್ ಮಾಡಿದ್ರೆ ಸಾಕು. ನಿಮ್ಗೆ ಏನಾರ ಅಡ್ವಾನ್ಸ್ ಆಗಿ ನಾಟಿ ಕೋಳಿ ಸಾಂಬಾರು ಅಥವಾ ಮುದ್ದೆ ಊಟ ಬೇಕು ಅಂತಂದ್ರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮುಂಚೆ ಕಾಲ್ ಮಾಡಿ. ನೀವು ಯಾವತ್ತು ಟೂರ್ಗೆ ಪ್ಲಾನ್ ಮಾಡ್ತಿದೀರಾ ಅನ್ಕೊಂಡ್ರೆ ಆ ದಿನಕ್ಕೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸಾಕು. ಎಲ್ಲದಕ್ಕಿಂತ ಬೆಸ್ಟ್ ಅಂತಂದ್ರೆ ಬಡ್ಜೆಟ್ ಫ್ರೆಂಡ್ಲಿ. ಅಂದ್ರೆ ಸ್ಟಾರ್ಟಿಂಗ್ ಒಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಹೋಟೆಲ್. ಸೊ ಈ ಹೋಟೆಲ್ ಇನ್ನೊಂದು ಸ್ವಲ್ಪ ಹೊತ್ತು ಜನ ತುಂಬ್ಕೊಂಡ್ ಬಿಡ್ತಾರೆ. ನಮ್ಗೇನೋ ಚಾಲೆಂಜಸ್ ಇರುತ್ತೆ. ಸೊ ನೀವೇನಾದ್ರೂ ನಾಟಿ ಸ್ಟೈಲ್ ಊಟನ ತಿನ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮಳವಳ್ಳಿ ಟೌನ್ ಅಲ್ಲಿರುವಂತ ಚಾಮುಂಡೇಶ್ವರಿ ಫಿಶ್ ಲ್ಯಾಂಡ್ ನ ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಹಾಗಾದ್ರೆ ಬನ್ನಿ ರೇಣುಕಮ್ಮ ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ನಿಮ್ ಹೋಟೆಲ್ ತುಂಬಾ ಫೇಮಸ್? ಮುದ್ದೆ, ನಾಟಿಕೋಳಿ ಸಾಂಬಾರು, ಓಕೆ, ನಮ್ಮಲ್ಲಿ ಫಿಶ್ ಸಾಂಬಾರು. ಫಿಶ್ ಸಾಂಬಾರ್ ಎಲ್ಲ ನೀವೇ ಮಾಡೋದು? ಎಲ್ಲ ನಾವೇ ಮಾಡೋದು. 11 ವರ್ಷದ ಜರ್ನಿ ನಿಮ್ ಕೈಯಿಂದಾನೇ ಸಕ್ಸಸ್? ನಾವೇ ಮಾಡೋದು. ಓಕೆ. ಎಲ್ಲದಕ್ಕಿಂತ ಫೇಮಸ್ ಅಂದ್ರೆ ಸೌದೆ ಒಲೆನಲ್ಲಿ ಮಾಡೋ ಸೌದೆ ಒಲೆನಲ್ಲೇ ಮಾಡೋದು ನಾವು. ಓಕೆ. 11 ವರ್ಷದ ಮುಂಚೆ ಓಪನ್ ಆಗಿರುವಂತ ಹೋಟೆಲ್ ಅಲ್ಲಿ ಇಷ್ಟು ಕೂಡ ಓಪನ್ ಕಿಚನ್ ಇದೆ. ಸೊ ನೀವು ಕೂಡ ಬಂದು ಇಲ್ಲಿ ಒಳಗಡೆ ಡೈರೆಕ್ಟ್ ಆಗಿ ನೋಡ್ಬೋದು ಅವ್ರು ಹೇಗ್ ಪ್ರಿಪೇರ್ ನಮ್ಮಲ್ಲಿ ಮಾಡ್ತಾರೆ. ಯಾರೇ ಬಂದ್ರು ಒಳಗಡೆ ಬಂದು ನೋಡ್ತಾರೆ, ನೋಡೇ ಊಟ ಮಾಡ್ತಾರೆ. ಫಸ್ಟ್ ಬಂದ ತಕ್ಷಣ ಎಲ್ಲ ನೋಡ್ತಾರೆ. ಹೇಗ್ ನಮ್ದೇನು ಅಡಿಗೆ ಮನೆಗೆ ಎಂಟ್ರಿ ಇಲ್ಲ, ಆತರ ಏನಿಲ್ಲ, ಎಲ್ಲ ನೋಡ್ತಾರೆ. ಓಕೆ ವೀಕ್ಷಕರೇ, ಈಗ ಹೇಳಿದ್ರಲ್ವಾ, ಕೆಲವೊಂದು ಅಡಿಗೆ ಮನೆಗೆ ಹೋಗ್ಬೇಕಂದ್ರೆ ನೋ ಎಂಟ್ರಿ ನೋ ಅಡ್ಮಿಷನ್ ಅಂತ ಹಾಕಿರ್ತಾರೆ. ಇಲ್ಲಿ ಏನಿಲ್ಲ, ತೆರೆದ ಬಾಗಿಲು. ಸೊ ಕಿಚನ್ ನ ನೀವು ಆರಾಮಾಗಿ ನೋಡ್ಕೋಬಹುದು. ಅವ್ರು ಹೇಗ್ ಪ್ರಿಪೇರ್ ಮಾಡ್ತಾರೆ, ಏನ್ ಮನೆಯಲ್ಲಿ ನಾವ್ ಹೆಂಗ್ ಕುಕ್ ಮಾಡ್ತಾರೆ ಅದೇ ತರ. ಅವಾಗ್ಲೇ ಕಲ್ತೀವಿ ನಾವು. ಅವಾಗ್ಲೇ ಚಪಾತಿನೂ ನಾವೇ ಮಾಡೋದು. ಅವಾಗ ಎಷ್ಟು ಹೇಳ್ತಾರೆ ಆರ್ಡರ್ ತಗೊಂಡ್ಮೇಲೆ ನಾವು ಚಪಾತಿ ಮಾಡಿ ಕೊಡ್ತೀರಾ? ಓಕೆ. ಸೊ 11 ವರ್ಷ ಜರ್ನಿ ಹೇಗಿತ್ತು? ಏನಿಲ್ಲ, ನಮ್ಗೇನು ಕಷ್ಟ ಅನ್ಸಿಲ್ಲ, ಆರಾಮಾಗಿ ಮಾಡ್ಕೊಳ್ತೀವಿ ಪ್ರೀತಿಯಿಂದ. ನಾ ಹೇಳಿಲ್ವಾ, ಅಡಿಗೆ ಮಾಡಿದ್ರು ಒಂದು ಪ್ರೀತಿ ಬೇಕು. ಆ ಪ್ರೀತಿಯಿಂದ ಅಡಿಗೆ ಮಾಡ್ಕೊಟ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅನ್ನೋದಕ್ಕೆ ನಮ್ಮ ರೇಣುಕಮ್ಮ ಅವರೇ ಸಾಕ್ಷಿ ಅಂತ ಹೇಳ್ಬೋದು ವೀಕ್ಷಕರೇ. ಸರ್ ಊಟ ಆಯ್ತು ನಂದು. ಉಪ್ಸಾರು ಮುದ್ದೆ ಫೇಮಸ್. ಬನ್ನಿ ಒಂದ್ಸಲಿ ನೀವು ಉಪ್ಸಾರು ಮುದ್ದೆನ ಇಲ್ಲಿ ಟೇಸ್ಟ್ ಮಾಡಿ ನೋಡಿ ಸರ್, ಆ ಮಜಾನೇ ಬೇರೆ. ಮತ್ತೆ ನೀವೇನ್ ಮನೇಲಿ ಉಪ್ಸಾರು ಮುದ್ದೆ ತಿಂತೀರಾ, ಮಂಡ್ಯ ಜಿಲ್ಲೆಯಲ್ಲಿ ಮುದ್ದೆ ಫೇಮಸ್, ಅದ್ರಲ್ಲಿ ಉಪ್ಸಾರು ಮುದ್ದೆ ಫೇಮಸ್. ಈ ಹೋಟೆಲ್ ಬಂದು ಮಧ್ಯಾಹ್ನ ವೆಜ್ ಅಲ್ಲಿ ಉಪ್ಸಾರು ಮುದ್ದೆ ತಿಂದು ನೋಡಿ, ಆ ಟೇಸ್ಟ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಇದು ನನ್ನ ಸ್ವಂತ ಅನುಭವ ಸರ್. ಈ ಹೋಟೆಲ್ಗೆ ಎಷ್ಟು ದಿನದಿಂದ ಬರ್ತಿದ್ದೀರಾ ಸರ್? ಸರ್ ಯೂಶಲಿ ನಾನು ಲಾಸ್ಟ್ 4 years ಇಂದ ಬರ್ತಾ ಇದ್ದೀನಿ. ಸೊ ಬೇಸಿಕಲಿ ಫ್ರಮ್ ಯಲಹಂಕ ಇಂದ ಬರ್ತೀನಿ ಇಲ್ಲಿಗೆ. ಬಿಕಾಸ್ ಆಫ್ ಈ ಫಿಶ್ಗೋಸ್ಕರ ಅಲ್ಲಿಂದ ಬರ್ತೀನಿ ಸರ್. ಫಿಶ್ ಬಹಳ ಅದ್ಭುತವಾದ ಟೇಸ್ಟ್ ಇದೆ, ಜೊತೆಗೆ ನಾಟಿ, ಕಂಪ್ಲೀಟ್ಲಿ ಹೆಲ್ತಿ. ಸೊ ಯೂಶಲಿ ಏನು ನ್ಯಾಚುರಲ್ ಆಗಿ ಸಿಗುತ್ತೆ ಅಲ್ಲಿ, ಯಾವುದೇ ತರದ್ದು ತಗೊಂಡ್ರು ಕೂಡ. ಮೇನ್ ಫಿಶ್ ತುಂಬಾ ಫೇಮಸ್ ಅಲ್ಲಿ. ಫಿಶ್ ಲ್ಯಾಂಡ್ ಅಲ್ಲಿ ಫಿಶ್ ಫೇಮಸ್. ಹಂಗೆ ಸರ್. ಎಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.